ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಬ್ಲಾಗ್ಸ್. ಸೊ ಗೈಸ್ ಇದು ಇವತ್ತಿನ ಬ್ಲಾಗ್ ಏನಾಯ್ತು ಅಂತ ಹೇಳಿ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಏನಂತ ಹೇಳಂತಂದ್ರೆ ನಾಳೆ ಅಮ್ಮ ಬರಾಕತ್ತಾರೆ ಬೆಂಗ್ಳೂರಿಗೆ. ಸೊ ಅದೇ ನನಗೆ ಖುಷಿಯಾದ ವಿಷಯ. ಸೊ ಅದಕ್ಕೆ ನಾನು ಲೆಟ್ ಮಿ ಸ್ಟಾರ್ಟ್ ಬ್ಲಾಗ್ ಅಂತ ಹೇಳಿ ನಾನು ಎನಿವೇಸ್ ಮನೆ ಕ್ಲೀನ್ ಮಾಡೋದೈತಿ, ಅದೆಲ್ಲ ಏನೇನೋ ಐತಿ. ಇನ್ನು ಕ್ಲೀನ್ ಅನ್ನೋಕೆ ನಾನು ಎಲ್ಲ ಸ್ವಚ್ಛನೇ ಇಟ್ಕೊಂಡಿರ್ತೀನಿ ಆಲ್ಮೋಸ್ಟ್. ನಮ್ಮ ಮನೆಗೆ ಬಂದವರೆಲ್ಲ ಹೇಳ್ತಾರೆ ನಾನು ಆಲ್ಮೋಸ್ಟ್ ನೀಟಾಗಿ ಇಟ್ಕೊತೀನಿ. ಬಟ್ ದೆನ್ ಅಲ್ಲೇ ಇಲ್ಲೇ ಇರ್ತೈತಲ್ಲ ಒಂದು ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಬರ್ಬೇಕಾ, ಆಮೇಲೆ ಒಂದು ಸ್ವಲ್ಪ ವೆಜೀಸ್ ಎಲ್ಲ ತೊಗೊಂಬರ್ಬೇಕಾ, ಅದೆಲ್ಲ ಐತಿ. ಅಮ್ಮ ಬರ್ತಾಳೆ, ಅದು ರೆಕಾರ್ಡ್ ಮಾಡೋಣ ಅಂತ. ನನ್ನ ಅಕ್ಕ ಅಮ್ಮ ಇಬ್ಬರು ಸೇರಿ ಬರ್ತಾರೆ, ಏನು ಅಕ್ಕ ಒಬ್ಬಕ್ಕೆ ಅಮ್ಮ ಒಬ್ಬರೇ ಬರ್ತಾರೆ, ಅಕ್ಕ ಆಮೇಲೆ ಬರ್ತಾಳೆ, ಹಿಂಗೇನೋ ಐತಿದೆ. ಸೊ ಎಕ್ಸೈಟೆಡ್. ಸೊ ನನಗೆ ಈಗ ಇನ್ನೂ ಲಾಗೌಟ್ ಆಗಿಲ್ಲ, ನಾನು ಇನ್ನೂ ವರ್ಕ್ ಮಾಡತ್ತಿದ್ದೆ. ಲಾಗೌಟ್ ಆಗಿ ಝುಂಬಾಗೆ ಒಂದು ಹೋಗಿ ಬರ್ಬೇಕಾ, ಝುಂಬಾಗೆ ಹೋಗಿ ಬಂದು ಗ್ರೋಸರಿ ಶಾಪಿಂಗಿಗೆ ಹೋಗ್ಬೇಕಂತ ಕೈ ನೋವು ಆಗ್ತದೆ. ಓಕೆ ಅನ್ಕೊಂಡೀನಿ. ಸೊ ಲೆಟ್ಸ್ ಎಕ್ಸೈಟೆಡ್ ಗೈಸ್. ನಮ್ಮಮ್ಮ ಬೆಂಗ್ಳೂರಿಗೆ ಬರ್ತಾಳಂದ್ರೆ ಖುಷಿ ನಂಗೆ. ಇಟ್ಸ್ ಬೀನ್ ಆಲ್ಮೋಸ್ಟ್ 4 ಮಂತ್ಸ್ 5 ಮಂತ್ಸ್ ಆತ ಅನಿಸ್ತದೆ ನಮ್ಮಮ್ಮ. ಇಲ್ಲ ಇಂದು ಸ್ವಲ್ಪ ಜಾಸ್ತಿನೇ ದಿನ ಆಗಿರ್ಬೇಕು ಬಂದು ಹೋಗಿ. ಸೊ ಯಾ ನಾನು ಈಗೇನು ಕರ್ಸೋದು ಬೇಡ, ನಂದೇನೋ ಒಂದು ಪ್ಲಾನ್ ಐತಿ. ಸೊ ಆ ಪ್ಲಾನ್ ಟೈಮಿಗೆ ಬರಲಿ ನಮ್ಮಮ್ಮ. ಅಮ್ಮ ಅವಾಗ ಕರ್ಸೋಣ ಅಂಥೇಳಿ ಯೋಚನೆ ಇತ್ತು ನನಗೆ. ಏನೋ ಒಂದು ಸಮಥಿಂಗ್ ಸ್ಪೆಷಲ್ ಈಸ್ ವೇಟಿಂಗ್, ಅದು ಅವಾಗ ಹೇಳ್ತೀನಿ ಗ. ಸೊ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಓಕೆ, ಅವಾಗೂ ಬರ್ತಾರೆ ಈಗ ಬರ್ತಾರೆ. ಸೊ ಅಷ್ಟೇ. ಇವತ್ತೇನೇನು ಮಾಡ್ತೀನಂತ ತೋರಿಸ್ತೀನಂತ. ನಾಳೆ ಬೆಳಗ್ಗೆ ಐ ಗೆಸ್ ಅಮ್ಮ ಇಲ್ಲೊಂದು 5 ಗಂಟೆಗೆಲ್ಲ ರೀಚ್ ಆಗ್ತಾರೆ. ಹೋಗಿ ಪಿಕ್ ಮಾಡ್ಕೊಂಡು ಬರಬೇಕಾ, ಇಲ್ಲಾಂತಂದ್ರೆ ಅಲ್ಲಿಂದ ಓಲಾ ಬುಕ್ ಮಾಡ್ತೀನಿ. ಅಮ್ಮ ಬರ್ತಾರೆ. ಸೊ ಅಷ್ಟೆ. ನಾನು ಅಮ್ಮ ಬರ್ತಾರಂತಂದರೆ ಡಯಟ್ ಎಲ್ಲ ಹಾಳಾಗ್ತೈತಿ ಫಸ್ಟ್ ಥಿಂಗ್. ನಾನು ಆ್ಯಕ್ಚುಲಿ ಪ್ರಾಪರಾಗಿ ಡಯಟ ಮಾಡತ್ತಿಲ್ಲ ಗೈಸ್. ಯಾಕಾದ್ರೆ ಬರ್ಡೇಗೆ ಊರಿಗೆ ಹೋದ್ನ ಯಾಕಾರ ಸ್ವೀಟ್ ತಿನ್ನೋ ಅನ್ನೋ ಫೀಲಿಂಗ್ನಾಗ ಅದೀನಿ ಈಗ ಸದ್ಯಕ್ಕೆ. ಅಂದರೆ ಸ್ವೀಟ್ ತಿನ್ನತ್ತಿಲ್ಲ, ಬಟ್ ಹಿಂಗೆ ಏನರ ಇದ್ರೆ ತಿಂತೀನಿ ಒಕೇಶ್ನಲಿ. ಮೊನ್ನೆ ನವೀನ ನನ್ನ ಬರ್ಡೇ ಇತ್ತು, ಅವತ್ತು ತಿಂದೆ ಸ್ವೀಟ್. ಹಿಂಗೆ ಗುರು ಬರ್ಡೇ ಇತ್ತು, ಅವತ್ತು ತಿಂದೆ ಸ್ವೀಟ್. ಹೀಗೆಲ್ಲ ತಿನ್ನಾಕತ್ತೀನಿ ನಾನು. ಸೊ ಇಟ್ಸ್ ಓಕೆ. ನಮ್ಮಮ್ಮ ಬಂದು ಹೋಗೋ ಮಟ್ಟ ಡಯಟ್ ಬ್ರೇಕ್ ಆದರೂ ಆಗಲಿ, ನನ್ನಮ್ಮ ನಂಗೆ ಹೋಳಿಗೆ ಮಾಡ್ಕೊಡ್ತೇನೆ ಅಂತ ಹೇಳಿ ಅಂದಾಳೆ. ಆಮೇಲೆ ವಡೆ ಮಾಡ್ಕೊಡ್ತೀನಿ. ನಾನೇ ಕೇಳಿದೆ, ಅಮ್ಮ ವಡೆ ತಿನ್ನೋಂಗಾಗೈತೆ ವಡೆ ಮಾಡ್ಕೊಡೆ ಅಂತ ಹೇಳಿ. ಇನ್ನು ಅಲ್ಲಿಂದ ದಿನ ಚಂದ ಅಡುಗೆ ಮಾಡ್ತಾಳೆ. ಸೊ ಎಕ್ಸೈಟೆಡ್. ಇಷ್ಟೆಲ್ಲ ಪ್ಲಾನ್ಸ್ ಅದಾವ. ನೋಡೋಣ ಈ ಸರಿ ಅಮ್ಮಗೆ ಎಲ್ಲಿ ಕರ್ಕೊಂಡು ಹೋಗೋಕ್ಕಾಕೈತಿ ಅಂಥೇಳಿ. ಲಾಸ್ಟ್ ಟೈಮ್ ಎಲ್ಲ ತೋರಿಸ್ಬಿಟ್ಟಿವಿ ಅಮ್ಮಗೆ. ಆಕಿ ಯವ್ವಾನ ಅಡ್ಡಾಡೋಂತೂ ಎಲ್ಲೂ ಬರೋಂಗಿಲ್ಲ, ನೀವು ನನ್ನ ಜಾಸ್ತಿ ಡ್ರೆಸ್ಸುಗಳು ತರೋಂಗಿಲ್ಲ, ಅಡ್ಡಾಡೋಕ್ಕೂ ಬರೋಂಗಿಲ್ಲ, ಮನಿನಾಗೆ ಇರೋದು ನೋಡು ಅಂತ ಹೇಳಂತಂದಳ. ಬಟ್ ಅಮ್ಮ ಬರ್ತಾಳಂದ್ರೆ ಮನ್ಯಾಗ ಹೆಂಗೆ ಇರ್ಸೋಕ್ಕಾಕೈತಿ ಗೈಸ್. ಹೋಗೋಣಂತ ಎಲ್ಲರೂ ತಿರ್ಗಾಡ್ಸೋಣ ಈ ಸರಿ. ಬೆಂಗ್ಳೂರ್ನಾಗ ಲಾಸ್ಟ್ ಟೈಮೆಲ್ಲ ಬೆಂಗ್ಳೂರು ಆಚೆ ಹೋಗಿದ್ವಿ. ಸೊ ಈ ಸರಿ ಬೆಂಗ್ಳೂರ್ನಾಗೆ ತಿರ್ಗಾಡ್ಸೋಣ ಅಂತ. ಕಿಂಗ್ ಮಾಲ್, ಆಮೇಲೆ ಇಸ್ಕಾನ ನೋಡಿಲ್ಲ ನಾನು 4 ವರ್ಷ ಆದ ಬೆಂಗ್ಳೂರಿಗೆ ಬಂದೆ, ಇಸ್ಕಾನ್ ನೋಡಿಲ್ಲ. ಸೊ ಎಲ್ಲನೂ ತೋರಿಸೋಣಂತ, ಬೆಂಗ್ಳೂರ್ನಾಗ ಏನೇನೈತಿ ಎಲ್ಲನೂ ತೋರಿಸೋಣಂತ. ಏನಾಗ್ತದೆ ಅಂತ ಹೇಳಿ, ಏನೇನಾಗ್ತೈತೆ ಎಲ್ಲನೂ ಶೇರ್ ಮಾಡ್ತೀನಂತ. ಮೇ ಬಿ ನಾನು ಒಂದು 2 to 3 ವ್ಲಾಗ್ಸ್ ಮಾಡ್ಬೇಕನ್ನೋ ಪ್ಲಾನ್ಸ್ನಾಗ ಅದೀನಿ. ಸೊ ಲೆಟ್ಸ್ ಸಿ ಏನಾಗ್ತೈತಿ ನೋಡೋಣಂತ. ಸೊ ಕೀಪ್ ವಾಚಿಂಗ್. ಆಲ್ರೆಡಿ 3 ನಿಮಿಷದ ವಿಡಿಯೋ ಆಯ್ತು ಗೈಸ್. ಸೊ ಬಾಯ್. ದಿ ನೆಕ್ಸ್ಟ್ ಡೇ. ಅಮ್ಮವರ ಬೆಳಗ್ಗೆ ಒಂದು 5-5:30 ಹಾಗೆಲ್ಲ ಮನೆಗೆ ಬಂದರೆ, ಅಕ್ಕ ಇದ್ಲಲ್ಲ ಇಬ್ಬರು ಸೇರಿ ಕ್ಯಾಬ್ ಮಾಡ್ಕೊಂಡೆ ಬಂದರೆ. ಹಾಗೆ ಬಂದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುಂತ್ವಿ. ಆಮೇಲೆ ನಾನಮ್ಮ ಡಿಸೈಡ್ ಮಾಡಿ, ನಾ ಹೆಂಗೂ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡಿದ್ದೆ ಮನೆಯೆಲ್ಲ. ನಾನು ಗುರುವಾರ ಹಿಂದಿನ ದಿನ ಬರ್ಸ್ಕೊಂಡ್ಬಿಡ್ತೀನಿ, ಕಸ ಗುಡಿಸಿ ಒರೆಸಿ. ನನ್ನ ಗುರುವಾರ ದಿನ ರೂಟೀನ್ ಇದೆ ದೇವ್ರ ಪೂಜೆ ಮಾಡೋದು. ಸೊ ನಾ ಮಾಡಿಕೊಂಡೆ. ಅಮ್ಮ ಬಂದು ಆತು, ವಡಿ ಮಾಡಿಕೊಟ್ಟು ಆತು. ವಡಿ ಮಾಡೋದು, ಬಿಸಿ 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 ವಡೆ ಆ್ಯಂಡ್ ಚಟ್ನಿ, ಮೊಸರು, ಹಾಲು. ನಾ ಹಾಲು ತರಂಗಿಲ್ಲ ಗೈಸ್. ನಾ ಒಬ್ಬಕ್ಕೆ ಇದ್ರೆ ಡಯಟ್ನಾಗ ಅದೇನಂತ ಹಾಲು ತರಂಗಿಲ್ಲ. ನಮ್ಮಮ್ಮ ಅವ್ರು ಬಂದ್ರೆ ಹಾಲು ಮೊಸರು ಎಲ್ಲಾನು ಬೇಕು. ಮೊಸರು ತಿನ್ಬೋದು ನಾನು, ಬಟ್ ಹಾಲು ತಿನ್ಬಾರ್ದು. ನಂಗೆ ಮೊಸರು ಇಷ್ಟ ಇಲ್ಲ ತಿನ್ನಾಕ. ಸೊ ಮೊಸರು ತರಂಗಿಲ್ಲ ಇವತ್ತು. ವಡಿ ತಗೊಂಡೈತಿ. ಅಮ್ಮ ಹನಿಕಾಕ್ ನೋಡಕ್ಕೆ ಏನ್ ಮಾಡತ್ತ ಅಂತ. ಅಮ್ಮ ನಿಂಗೆ ಹೆಂಗ ಅನ್ಸತ್ತ ಬೆಂಗ್ಳೂರ್ ಬಂದಿದ್ದೆ? ಹುರುಪಕ್ಕೆದಂತಂದ್ರೆ ಇಷ್ಟು ಬರ್ಬೇಕಂತ ಹೇಳಂತಂದ್ರೆ ಒಂದು 6 ತಿಂಗಳಿಂದ ಗಂಟು ಬಿದ್ದಾಗ ಇಷ್ಟು ಬರ್ತಾರ ಗೈಸ್. ಇಲ್ಲ ಅಂತಂದ್ರೆ ಅದು ಬರಂಗಿಲ್ಲ. ನಮ್ ಸ್ಫೂರ್ತಿ ಒಬ್ಬಕ್ಕೆ ಬರ್ತೇನಂತ ಹೇಳಂದಿದ್ಲೆ.
ತಿಂದ್ ನೋಡ್ತೆ. ಸ್ಫೂರ್ತಿ ಒಬ್ಬಕ್ಕೆ ಬರ್ತೇನೆ ಅಂತ ಹೇಳಂಗಿಲ್ಲ, ಆಕೆ ಒಬ್ಬಕ್ಕೆ ಬಂದ್ರೆ ನಾ ಈಗ ಏನ್ ಮಾಡಿದೆ, ಕಸ ಗುಡಿಸಿ ಹೊರಗೆಲ್ಲ ರಂಗೋಲಿ ಎಲ್ಲ ಹಾಕಿ ಕಸ ಗುಡಿಸಿ ನೆಲ ಒರೆಸಿ, ಇವತ್ತು ಗುರುವಾರಲ್ಲ ರಾಯರ ವಾರನ ಯಾವಾಗೂ ಮಾಡ್ತೀನಿ, ದೇವರೆಲ್ಲ ಪೂಜೆ ಮಾಡಿದೆ. ನಮ್ಮ ಅಕ್ಕ ಮಸ್ತ್ ನೋಡ್ಕೊಂಡು ನಿಂತಿ ಹೊಡ್ಯಾತ. ಆಕೆ ಬಂದಿದ್ರೆ ಇಷ್ಟ ಮಾಡ್ತಿರ್ಲ ಗೈಸ್. ನಾಷ್ಟ ರೆಡಿ ಮಾಡ್ಕೊಟ್ಟೆ, ನಮ್ಮ ಅಮ್ಮ ಬಂದಾಳಂತೇಳಿ ನಾಷ್ಟ ಕಾಣೋ ಹಂಗಾಗೈತಿ. ಮದಿಲ್ಲಮ್ಮ ನಮ್ಮ ಅಮ್ಮ ಆಕೆ ಮಕ್ಕೊಂಡಿಲ್ಲ ಅಂತ ಮಾಡಾಳ, ಸಿಟ್ಟು ಬರ್ತೈತಿ. ಕೊಡಿ ಟೇಸ್ಟ್. ನೀವು ತಿನ್ನಂಗಿಲ್ಲಲ್ಲ. ನಮ್ಮ ಮನ್ಯಾಗ ನಾವು 3 ಜನ ಉಪವಾಸ ಇರ್ತೀವಿ ಗೈಸ್, ಗುರುವಾರ ಸ್ನಾನ ಮಾಡೋಕಿನ ಮುಂಚೆ ಏನು ತಿನ್ನಕ್ ಹೋಗಂಗಿಲ್ಲ, ಸ್ನಾನ ಮಾಡಿನ ನಾಷ್ಟ ಮಾಡೋದಕ್ಕೆ. ಹೇಳಮ್ಮ ಹೇಳಮ್ಮ ಹೇಳ. ನಮ್ಮ ಅಕ್ಕ ಹಿಂಗ ಹೇಳ್ತಾಳ, ಏನ್ ನಿನ್ ಮನಿಗ್ ಬಂದ್ರ ಒಂದ್ ಏನ್ ತಿನ್ನಾಕಿಲ್ಲ ಒಂದ್ ಉಣ್ಣಾಕಿಲ್ಲ ಏನ್ ಲೇ ಅಂತ ಹೇಳ, ಹಿಂಗ ಅಂತಾಳ. ಅದಕ್ಕೆ ಮಗಳ ಜೊತೆಗೆ ಎಲ್ಲ ಹೊದ್ಕೊಂಡ ಬರ್ತಾಳ, ಮಗಳಿಗೆ ಏನೇನ್ ತಿನ್ನಾಕ್ಬೇಕು ಉಣ್ಣಾಕ್ಬೇಕು ಎಲ್ಲ ರೆಡಿ ಇಟ್ಕೊಂಡ್ ಬರ್ತಾಳ ಗೈಸ್ ನಮ್ಮಮ್ಮ. ಟೇಸ್ಟ್ ಮಾಡ ಇದ್ರಾಗ ತಗೋಲಮ್ಮ ಒಂದ್ ಸ್ವಲ್ಪ. ಎಲ್ಲ ಕರೆಕ್ಟ್ ಐತಿ, ಖಾರ ಬೇಡ, ಖಾರ ಉಪ್ಪೆಲ್ಲ ಕರೆಕ್ಟ್ ಐತಿ. ಉಪ್ಪು ಬಾಳ ಆಗ್ಬಾರ್ದು, ಎಲ್ಲ ಪರ್ಫೆಕ್ಟ್. ಉಪ್ಪಾದ್ರೆ ಬಾಳ ಚಲೋ. ಒಂದೆರಡು ತಿನ್ನಂಗಾಕೇದ, ಆಮೇಲೆ ತಿನ್ಬೇಕ ಅನ್ಸಂಗಿಲ್ಲ. ಮೊಸರು ಬೇರೆ ಹುಳಿ ಇರ್ತೈತಿ, ಮೊಸರು ಬೇರೆ ಹುಳಿ ಇರ್ತೈತಲ್ಲ ಉತ್ತರ ಕರ್ನಾಟಕದವ್ರ ಗೈಸ್, ಅವ್ರ ಅಮ್ಮನ ಅಡಿಗೆನ ಬೆಸ್ಟ್ ಅಡಿಗೆ ಇನ್ ದ ವರ್ಲ್ಡ್ ಅಂತ ಹೇಳ ಅನಿಸ್ತದೆ. ಎಂತ ಹೋಟೆಲಿಗೆ ಹೋದ್ರು ಅವ್ರ ಅಮ್ಮನ ಅಡಿಗೆ ಮೀರ್ಸಾಕ ಆಗಂಗಿಲ್ಲ. ನನಗೂ ಇಷ್ಟ, ಇಲ್ಲೇ ಮಾಡ್ಕೋತೀನಿ, ನಾನು ಕಲ್ತೀನಿ, ಎಲ್ಲಾ ಅಡಿಗೆನೂ ಕಲ್ತೀನಿ. ಬಟ್ ನಮ್ಮ ಅಮ್ಮನ ಕೈಯಿಂದ ತಿನ್ನೋದು ಒಂಥರ ಮಜಾ. ಕೊಡಿಲ್ಲ, ನಾನು ಹಾಕೊಂಡು ತಿನ್ಬಿಡ್ತೆ. ಅಮ್ಮನ ಅಷ್ಟ ಮಾಡತ್ತಾಳ. ನಮ್ಮ ಕುಂಡಿ ಇನ್ನೇ ಎದ್ದೆ ಮಲ್ಕೊಂಡಿದ್ ಕುಂಡಿ. ನಾನು ಕುಂತೀನಿ, ಈಗ ಹೋಗಿ ಕೆಲಸ ಮಾಡ್ಬೇಕು. ನಾ ವಡಿ ಮಾಡಿ ತೋರ್ಸಿದೆ ನಾಳೆ. ವಡಿ ಮಾಡೋದ್ ತೋರ್ಸಂಗಿಲ್ಲ, ನೋಡು ಹಸ ಇದ್ರೆ ಆ ಕಡೆ ಹಿಂಗ ಅಂತಾರ ಗೈಸ್ ನಮ್ಮಮ್ಮ. ಅಸಹ್ಯ ಇದ್ರ ಹಾಕ್ಬೇಡ, ಆದಿದ್ರ ಹಾಕ್ಬೇಡ, ನೈಟಿ ಹಾಕೊಂಡ್ರ ಹಾಕ್ಬೇಡ, ಕುಂತ್ರು ಹಾಕ್ಬೇಡ, ನಿಂತ್ರು ಹಾಕ್ಬೇಡ, ಎದ್ರು ಹಾಕ್ಬೇಡ, ಮಲ್ಕೊಂಡ್ರು ಹಾಕ್ಬೇಡ. ಇನ್ ಏನ್ ಹಾಕೋನು ಈಗ ನಗೋದು. ನಮ್ಮ ಅಮ್ಮಾರ ನಮ್ಮ ಅಕ್ಕ ಎಲ್ರ ಒಕ್ಕಳದ್ರ ಅದು ಮಾಡಿ ಇದು ಮಾಡಿ ಅದು ತೆಗಿ ಇದು ತೆಗಿ ಅದು ಚಂದ ಕಾಣತೀನಿ. ಏನ್ ಎಕ್ಸ್ಪ್ಲೇನ್ ಮಾಡ್ತಾಳ ನಮ್ಮ ಅಕ್ಕ. ಶಿ ಇಸ್ ಗೋಯಿಂಗ್ ಟು ಸೈಟ್ ಗೈಸ್, ಶಿ ಇಸ್ ಗೆಟಿಂಗ್ ರೆಡಿ. ದೊಡ್ಡವ್ರಿಗೂ ಸಣ್ಣವ್ರಿಗೂ ಎಲ್ಲಾರ್ಗು ಅಣ್ಣ ನಮ್ಮ ಮಮ್ಮಿನಿ. ಸ್ಫೂರ್ತಿ ಬಾಲೆ ಇಲ್ಲೇ ಗೈಸ್. ನಮ್ಮ ಅಕ್ಕ ಹೆಂಗ್ ರೆಡಿ ಆಗಿ ಹೋಗ್ತಾಳ ತೋರ್ಸ್ಕೊಡ್ಲ ಗೈಸ್. ನಮ್ಮ ಅಕ್ಕ ಒಂದ್ ಸ್ವಲ್ಪ ನಗು ಮುಖ ಇಲ್ಲ, ಅದು ಅದು ಕೆಲ್ಸ ಮುಖ. ಈಗ ನಿಮ್ ಬ್ಯೂಟಿ ಸೀಕ್ರೆಟ್ ಏನ್ರಿ ಗೈಸ್? ನಮ್ಮ ಅಕ್ಕ ಯಾವಾಗ ನೋಡಿದ್ರು ಸಿಟ್ಟಿಗೆ ಮೂತಿನೇ ಇರ್ತೈತಿ. ಯಾವಾಗಾರ ಒಂದ್ ದಿನ ನಗ್ತಾಳಮ್ಮ. ನಿನ್ ಮಗಳ ಮುಖದಾಗ ಒಂದರ ದಿನ ನಗು ಐತಿ. ನಮಗ್ ಗೊತ್ತೈತಿ, ನಾವ್ ಆಕಿರೋದ ಹಂಗಂತೇವಿ, ಗೊತ್ತಿಲ್ದವ್ರಿಗೆ. ಅಯ್ಯೋ ಬಾಜುಕ ಗೈಸ್, ನಮ್ಮ ಓನರ್ ಅಂಕಲ್ ಆಂಟಿ ಲಿಟ್ರಲಿ ಏನಂತ ಹೇಳಂತಿದ್ರಂದ್ರ ನಂಗೆ, ಶ್ವೇತಾ ನೀನ್ ಫುಲ್ ನಗು ಮುಖ ಐತಿ, ನೀನ್ ಫುಲ್ ನಕ್ಕೊಂಡ್ ಜಾಲಿ ಆಗಿರ್ತಿ, ನಿಮ್ ಅಕ್ಕ ಅದಕ್ಕೆ ಹಿಂಗಿರ್ತಾರ ಅಂತ ಕೇಳ್ತಾರ. ನೋಡ್ ಮಮ್ಮಿ ಅದ್ನೇನ್ ಹಾಕ್ತಾಳ. ಗೈಸ್ ನಾ ಗುಡಿಗೆ ಹೊಂಟೀನಿ, ಅಮ್ಮ ಮಲ್ಕೊಂಡಿದ್ವಿ, ಸ್ಫೂರ್ತಿ ಸೈಟಿಗೆ ಹೋಗಿದ್ವಿ. ಒಬ್ಬರು ಹೋಗುತ್ತೆ ನನ್ ಸುಂಬಾಕ್ಕ, ಒಬ್ಬರು ಬರತ್ತಾರ ಕಡೆಯಿಂದ, ಈ ಕಡೆನ ಹೊಂಟೀನಿ. ಬೆಸ್ಟ್ ಅಮ್ಮ ಇನ್ ದ ವರ್ಲ್ಡ್. ಇಲ್ಲೇ ಶಾವ್ಗಿ ಪೈಸಾ ಮಾಡತ್ತಾಳ ಗೈಸ್, ಅಲ್ಲಿ ಉಪ್ಪಿಟ್ಟು ಮಾಡ ತಡಿಯೇ ಬನ್ನಿ, ಈಗ ತಿನ್ನೋದ ಬಿಡ್ಕೋತಾಳ ಗೈಸ್. ಇದ್ರೊಳಗೆ ಗೋಡಂಬಿ ಹಾಕ್ಬೇಕಾಗಿತ್ತು. ಏನ್ ಹಾಕಿದ್ಯಮ್ಮ ಅದ್ರಾಗ? ಕೊತ್ತಂಬರಿ. ಕೊತ್ತಂಬರಿ ಹಾಕ್ಯಾಳ. Few moments later. ದಿನವೇನಣ್ಣ ಗೈಸ್, ಇವತ್ತು ಡೇಟ್ ಎಷ್ಟು ಅಂತ ಹೇಳಿದ, ನನ್ ಫೋನ್ ನೋಡಿ 17 ಅಂದೆ, ನೀ ಏನಂದಿ? 17 Pro Max ಇವತ್ತೇ, 17 ಡೇಟ್ ಇವತ್ತೇ. ಈ 17 Pro Max 17 ಡೇಟ್ ದಿನ ತಗೋಣ ಅಂತ.
ಗುರುರಾಜನ್ ಹಿಡಿಯವ್ರ ಯಾರಿಲ್ಲಪ್ಪ ಇನ್ಮೇಲೆ ಸಿಗಲ್ಲ ಇವಾಗ. ಅಷ್ಟೇ. ಇನ್ಮೇಲೆ ಎಲ್ರಿ ಹೋದ್ರೆ ಫೋಟೋ ಹೊಡ್ಕೊಳ್ಳೋದು ಅದನ್ನು ಹಾಕ್ತಿವಿ. ಅದನ್ನ ಹಾಕ್ತಿವಿ ಬ್ಲಾಗ್ನಾಗ. ಅದು ಗೈಸ್ ನಮ್ಮ ಅಕ್ಕ ಅಲ್ಲ ಅದು ಮ್ಯಾಲ ಅರ್ಬಿ ಒಳಗೆ ಹಾಕ್ಯಾರ ಇಲ್ಲಿ ಬಿದ್ದೈತಿ. ಅಲ್ಲಿ ಇಷ್ಟಂಗ್ಲೇ ದಪ್ಪದಿ ಅಲ್ಬತ್ ಅಲ್ಲಿ ಹೆಂಗ್ ಸಾಲಿತೀವಿ ಕೆಲಸ ಒಂದೊಂದೇನೆ ಚಲ್ಲಿತ್ಲೇ. ಅಲ್ಲ ಮನೆ ಹಾಕಕ ಬಂದಿಲ್ಲಕಿ ಎಲ್ಲಾ ಹರಿಯಾಡ್ ಬಿದ್ದವು. ಹಿಡ್ಕೊಳವೇನಣ್ಣ ಪಾಪ ಹೆಂಗ್ ನೋಡ್ಕೊಂಡಿಂತ ನೋಡ್ ಸುಮ್ಮ ಹಂಗಲ್ಲ ನೀ ಸ್ವಂತ ತಂಗಿ ಹಾಕಿ ವಿಡಿಯೋ ಮಾಡತ್ತೆ ತಗೊಳ್ಳೆ ನೋಡ. iPhone 17 Pro Max. ಒಂದು ನೈಟ್ನಾಗ 7,000 ಹ್ಞೂ ಅಲ್ಲ ಮಮ್ಮಿ ಒಂದ್ ನೈಟ್ನಾಗ 8,000 ರೂಪಾಯಿ ಉಳ್ದಾವ ನೋಡ್ ಮಮ್ಮಿ. ನಿನ್ನೆ ತಗೊಂಡಿದ್ರೆ 8,000 ರೂಪಾಯಿ ಜಾಸ್ತಿ, ಇವತ್ತು 8,000 ರೂಪಾಯಿ ಕಡಿಮೆ. ಕಾಸ್ಟ್ಲಿ ಪ್ರಪಂಚ, ಕಾಸ್ಟ್ಲಿ ಜನರು. ದೋಸೆ ತಿಂದರು ಅದಕ್ಕೆ ಸ್ವೀಟ್ ತಿನ್ನೋದು ಅಂತ ಬಾ ತಗೊಂಡೆ. ನಿನ್ನೆ ಇವತ್ತು ತಲಿ ಹೋಗು ಹಿಂಗಾಗಿತ್ತು. ಬಟ್ ಹಿಂಗೇನು ಆಗಿರ್ಲಿಲ್ಲ, ನಾವು ಸಡನ್ ಆಗಿ ಹೋಗಿ ತಗೊಂಬಂದ್ವಿ. ತಗೋಬೇಕಂತೇನು ಹೋಗಿರ್ಲಿಲ್ಲ, ನಾವು ಸಡನ್ ಆಗಿ ಹೋಗಿ ತಗೊಂಬಂದ್ವಿ. ನೈಸ್. ದೇವ್ರ ಮುಂದೆ ಇಟ್ಟೆ ಪೂಜೆ ಮಾಡಿ ಯೂಸ್ ಮಾಡ್ಬೇಕು. ಸೂಪರ್. ಹೌದು, ಎಷ್ಟು ಜೋರು ಮಳೆ ಬಂದೈತೆ. ನಾವು ಹೋಗುವಾಗ ಬಂತು ಮಳೆ. ತಕೊಂಡಿದ್ದು ಫೋಟೋ. ಅಮ್ಮ ನಮ್ಮ ಅಕ್ಕನ ಕರ್ಕೊಂಡು ಶಾಪಿಂಗ್ ಬಂದ್ವಿ. ಸ್ಪೂರ್ಣಕಾಯಿಸಿಯ ಅಮ್ಮ ಅಲ್ಲದ ಸ್ವಲ್ಪ ಗ್ರಾಸರೀಸ್ ಅದು ಇದು ಬೇಕಿತ್ತು. ಸೋಪ್ ಬಂದಿ. ಅವ್ರ ಫೇವ್ರೆಟ್ ಚಾಪಲ್ ಅವ. ನಮ್ಮಮ್ಮ ಹಂಗ ಮುಂದೆ ಹೋಗ್ಬಿಟ್ಟಾವ. ಈಗ ತಿರುಗಿ ನೋಡಿದ್ಲು. ಜಯನಗರ ಬರೋಂಗಿಲ್ಲ. ಕರ್ಕೊಂಡು ಹೋಗೋಣ ಜಯನಗರ ನಾಳೆ. ಅಯ್ಯೋ ಸಿಗ್ನಲ್ ಆಗಿ ಸಿಕ್ಕಾಕೊಂಡ್ರು. ನಾವು ನಾಳೆ ಜಯನಗರ್ 4th ಬ್ಲಾಕಿಗೆ ಹೋಗ್ಬೇಕಂತ ಅನ್ಕೊಂಡ್ವಿ. ಗೈಸ್ ನೀವು ನೋಡಿದ್ರಲ್ಲ ಲಾಸ್ಟ್ ಕ್ಲಿಪ್ಪಿಂಗ, ನಾನು ಫೋನ್ ತೊಗೊಂಬಂದು ಆಮೇಲೆ ಜುಂಬಾಗೆ ಹೋಗಿದ್ದೆ. ಮುಗಿಸ್ಕೊಂಡು ಬಂದು ಅಮ್ಮಗೆ ಹೊತ್ತು ಡಿಮಾರ್ಟ್ ಮತ್ತು ಸ್ವಲ್ಪ ಮಾರ್ಕೆಟಿಗೆ ಹೋಗೋಣ ಅಂತ ಹೇಳಂತಿದ್ದೆ. ಸೊ ಮಾರ್ಕೆಟಿಗೆ ಹೋಗಿದ್ವಿ. ಹಂಗೆ ಮುಗಿಸ್ಕೊಂಡು ಡಿಮಾರ್ಟಿಗೆ ಹೋಗಿ ಬರುವಾಗ ಇನ್ನೇನು ಮನೆಗೆ ಹೋಗಿ ಅಡುಗೆ ಮಾಡೋದು ಅಂಥೇಳಿ ಅಮ್ಮಗೆ ಇಲ್ಲಿ ರೆಗ್ಯುಲರಾಗಿ ತಿಂತೀನಿ. ಪಲಾವ್, ದೋಸೆ ಎಲ್ಲ ಸಿಗ್ತೈತಿ ಫುಡ್ ಟ್ರ್ಯಾಕ್ ಒಳಗೆ. ಸೊ ನಂಗೆ ಇಷ್ಟ ಅಂಥೇಳಿ ಅಮ್ಮಗೂ ಕರ್ಕೊಂಡು ಹೋಗಿದ್ದೆ. ಬಾ ಅಮ್ಮ ಟೇಸ್ಟ್ ಮಾಡೋಂತಿ ಹೆಂಗಿರ್ತೈತಿ ಹೇಳೋಂತಿ ಅಂತ. ಸೊ ಹೋಗಿದ್ವಿ ಅಲ್ಲೇ. ಈಗ ನಮ್ಮಮ್ಮ ನೋಡ್ರಿ ಎಲ್ಲಿ ಬಂದ್ರು ದೋಸೆ. ಇದೆಲ್ಲ ನಂಗೆ ನಮ್ಮ ಅಮ್ಮನಿಂದನೇ ಬಂದಿದ್ದೆ. ಸ್ಫೂರ್ತಕ ಮುಂದೆ ಹೊಂಟಾಳ. ಬಾಯಿಲು ಮುಚ್ಕೊಳ್ಳೋದು ಕರೆದು ಮುಚ್ಕೊಂಡು ನಾನು ನೋಡಿದ್ಲೆ. ನಂಗೆ ನನ್ನ ಫ್ರೆಂಡ್ಸ್ ಬೈತಾರೆ. ನಮ್ಮ ಅಮ್ಮ ಹೇಳದೆ, ಅಮ್ಮ ಕಾಲ್ ಸಾರತ ಹುಷಾರ ಹೇಳದೆ, ಮುಚ್ಕೊಳ್ಳೋ ಸ್ಫೂರ್ತಿ ಹೋಗ್ಲಿ. ಅಯ್ಯೋ ರಾಮ. ಊಟ ಗೀಟ ಎಲ್ಲ ಇಲ್ಲೇ ಮಾಡಿದ್ವಿ ಗೈಸ್. ಈಗ ಅಲ್ಲಿ ನಮ್ಮ ಮನೆ ಕಡೆ ಗ್ರೌಂಡ್ ಮ್ಯಾಗ ಇದು ಐತಿ, ಮಾವಿನಕಾಯಿ ಮೇಳ, ಮಾವಿನ ಹಣ್ಣು ಮೇಳ ಸಮಥಿಂಗ್ ಐತಿ, ಮಾವ ಮೇಳ ಸಮಥಿಂಗ್. ಅಲ್ಲಿ ಹೋಗಿ ಏನಾರ ಸಿಕ್ತದ ನೋಡಿ ತಿಂದು ಅಲ್ಲಿಂದ ಸುಮ್ಮ ವಾಕ್ ಮಾಡ್ಕೊಂಡು ಮನೆಗೆ ಹೋಗೋದಷ್ಟೇ. ಇವತ್ತು ಏನೋ ತೊಗೊಳಕ್ ಬಂದಿದ್ವಿ, ಏನೋ ತೊಗೊಂಡಿಲ್ಲ. ಡ್ರೆಸ್ ತೊಗೊಂಡ್ವಿ. ಮನೆಗೆ ಹೋಗಿ ತೋರಿಸ್ತೇನಂತ ಏನು ಡ್ರೆಸ್ ತೊಗೊಂಡೇವ ಅಂತ ಹೇಳಂತಿಲ್ಲ. ಸೊ ಲೆಟ್ಸ್ ಗೋ. ಏನಮ್ಮ? ಇವ್ರನ್ನೆಲ್ಲ ಎಬ್ಸಿದ್ರಮ್ಮ. ಇಲ್ಲೆಲ್ಲ ನೋಡಿಲ್ಲ ನೀ ಹೊಡೆದಿತ್ತದು. ಫುಟ್ಪಾತ್ ಮೇಲೆ ಕುಂತಿದವ್ರನ್ನೆಲ್ಲ ಎಬ್ಸಿದ್ರೆ ಮತ್ತೆ ಒಂದು ದಿನ ಬಿಟ್ರೆ ಆಮೇಲೆ ಪೊಲೀಸ್ ಬರೋದ್ ಬಿಟ್ರಲ್ಲ, ಎಲ್ಲಾರು ಮತ್ತೆ ಬಂದ್ ಹಚ್ಕೊಂಡ್ಬಿಟ್ರ. ಇವೆಲ್ಲ ಸೈಟ್ಗಳು, ಇವೆಲ್ಲ ಸೈಟ್ಗಳಂಗ ಪರ್ಮಿಷನ್ ಕೊಟ್ಟಿರ್ತಾರ ಅವ್ರಿಗೆ, ಇಲ್ಲಿ ಬಂದ್ ಹಚ್ಕೋಬಹುದು ಅಂತ ಹೇಳಿ. ಆತರ ಹೆಂಗ ಅನಸ್ತಲ್ಲಿ? ದೋಸೆ ಚಲೋ ಆಗೈತೆ. ನಾ ಅಲ್ಲೇ ತಗೊಂಡ್ಬರ್ತೇನೆ ನೋಡಿ ಗೈಸ್. ನನಗೆ ಏನ್ರ ಹೊಟ್ಟಿ ನಾ ಅಡಿಗೆ ಮಾಡಿಲ್ಲ ಅಥವಾ ಏನ್ರ ಹಂಗೆ ಏನ್ರ ಇತ್ತಂದ್ರೆ ನಾನು ಅಲ್ಲೇ ಎಲ್ಲ ಅಲ್ಲ ರೈಸ್ ನಾನು ಊರಿಗೆ ಬರ್ಬೇಕಾದ್ರೆ ಅಲ್ಲೇ ತಗೊಂಡ್ಬರೋದು. ಒಂದ್ಸರಿ ಮಾಡ್ಕೊಂಬರ್ತೇನೆ. ಇದು ಪುಳಿಯೋಗರೆ ಅದು ಒಂದೊಂದ್ಸರಿ ಆಗಂಗಿಲ್ಲಲ್ಲ, ಅವಾಗ ಅಲ್ಲೇ ತಗೊಂಡ್ಬರ್ತೇನೆ. ಬಾಳ ಬೆಸ್ಟ್. ನಾನು ಒಂದು ಪಾರ್ಸಲ್ ಒಯ್ದು ತಿಂದ್ಬಿಡ್ತೇನೆ ನಾನು. ಪಲಾವ್ ಮಾತ್ರ ಕ್ರೇಜಿ ಇರ್ತೈತೆ ಗೈಸ್. ಈಗ ನಾ ದೋಸೆನ ಟ್ರೈ ಮಾಡಿರ್ತೀನಿ. ಫಸ್ಟ್ ಟೈಮ್ ದೋಸೆ ಟ್ರೈ ಮಾಡಿದ್ ನಾನು. ಎಷ್ಟು ದೋಸೆಗೆ
ದೋಸೆಗೆ ಎಷ್ಟು ಗೈಸ್ ಇದೆ ನಾ ತಗೊಂಡಿದ್ದೆ ಡ್ರೆಸ್ ಇದೆ. ಸೊ ನಂಗೆ ಕ್ಯೂಟ್ ಅನಿಸ್ತು, ಒಂಥರ ಚಂದ ಕಾಣಿಸ್ತೈತಿ. ಸೊ ಇದನ್ನ ತಗೊಂಡೆ. ಇದಕ್ಕೆ ನಾನು ಬೆಲ್ಟ್ ಹಾಕೊಂಡು ಸ್ಟೈಲ್ ಮಾಡ್ತೀನಿ, ಅದು ಹೆಂಗೆ ಕಾಣಿಸ್ತದೆ ಅಂತ ತೋರಿಸ್ತೀನಿ. 2 minutes ಕೊಟ್ಟು. ಸೊ ಬೆಲ್ಟ್ ಹಾಕೊಂಡ್ರೆ ಈ ತರ ಕಾಣಿಸ್ತದೆ, ಕ್ಯೂಟ್ ಅನಿಸ್ತೈತಿ. ಸೊ ಹೆಂಗ ಒಂದು ಸ್ಟೈಲ್ ಮಾಡ್ತೀನಿ, ಮಾಡಿದಾಗಂತೂ ಡೆಫಿನೆಟ್ಲಿ ಬ್ಲಾಗ್ ತೋರಿಸ್ತೇನೆ. ಅಷ್ಟೇ. ಪ್ಯಾಂಟ್ ಎಲ್ಲ ಅಲ್ಲ, ಬರೀ ಇದು ಶರ್ಟ್ ಅಷ್ಟೇ. ಭಾರಿ ಅನಿಸ್ತದೆ ಇದಕ್ಕೆ. ಅಷ್ಟೇ. ಆಮೇಲೆ ಏನೋ ಸ್ವಲ್ಪ ಗ್ರಾಸರೀಸ್ ಆದ ಇದು ಶಾಪಿಂಗ್ ಮಾಡಿದ್ವಿ. ಒಂದು ಮಾಪಿಂಗ್ ಸ್ಟಿಕ್ ತಗೋಬೇಕಿತ್ತು, ಅದನ್ನ ಬಂದ್ವಿ, ಊಟ ಮಾಡ್ಕೊಂಡೆ. ಅಷ್ಟೇ ಗೈಸ್. ಮತ್ ನಾಳೆ ನಾವು ಜಯನಗರ್ಗೆ ಹೋಗ್ತೀವಿ. ಸೊ ಅಲ್ಲಿ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ The next day. ನಾವ್ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೂ ನೀನ್ ಇದು ಹೇಳೋದಕ್ಕೂ ಕರೆಕ್ಟ್ ಆತ್ ನೋಡ್ಲಿ ಸ್ಫೂರ್ತಕ. ನನಗ್ ಗೈಸ್ ನಮ್ಮ ಅಕ್ಕ ಏನಿಲ್ಲ ಗೈಸ್, ಸರಿಲ್ಲಪ್ಪ ಹೆಲ್ಪ್ ಮಾಡಿದ್ರ ನೋಡ್ರಿ ಅಲ್ಲಿ ಇದನ್ನ ಏನು ಕಷ್ಟ ಮಾಡಂಗಿಲ್ಲ. ಮತ್ ಒಂದ್ ಹಾಟ್ ವಾಟರ್ ಬ್ಯಾಗ್ ಕಾಸ್ ಕೊಡಂದ್ರ ಕಾಸ್ ಕೊಟ್ಟಿಲ್ಲ ಗೈಸ್ ನಮ್ಮ ಅಕ್ಕ. ಏನ್ ಹೇಳದ್ ಗೈಸ್, ಐ ಫೀಲಿಂಗ್ ವೆರಿ ಸ್ಯಾಡ್. ಟುಡೇ ಇಸ್ ಮೈ ಫಸ್ಟ್ ಡೇ ಆಫ್ ದ ಮಂತ್ ಗೈಸ್. ನಮ್ಮ ಅಕ್ಕ ಒಂದು ಸ್ವಲ್ಪ ನನಗೆ ಕೆಲ್ಸಕ್ಕೆ ಹೆಲ್ಪ್ ಮಾಡಂದ್ರು ಮಾಡಾಕತ್ತಿಲ್ಲ. ಸೇಮ್ ಪ್ರೊಫೆಷನ್ ಹಾಕಿದ್ರಿಂದ ಒಂದು ಸ್ವಲ್ಪ ಹೆಲ್ಪ್ ಕೇಳಿದ್ರು. ಕರೋನಾ ಇಲ್ದಿದ್ದಕ್ಕ ಗೈಸ್ ನನಗೆ ನೋಡ್ರಿ ಹೆಂಗ್ ಬಾಡೋಗ್ಬಿಟ್ಟೈತೆ ನನ್ನ ಮುಖ ಫುಲ್ ಬಾಡೋಗಿ ಶಕ್ಕಿ. ಫ್ಯಾನ್ ಯಾಕೆ ಆಫ್ ಮಾಡಿದ್ರಿ ಸ್ಫೂರ್ತಿಕ? ಶಕ್ಕಿ ಯಾವ್ದೋ ಜನ್ಮಕ್ ಮಾಡಿದ್ದೆ. ನಾವು ಊಟಿ ವ್ಲಾಗ್ ಹಾಕಿ ಊಟಿ ವ್ಲಾಗ್ ಆದ್ಮೇಲೆ ಒಂದ್ 3 ವ್ಲಾಗ್ ಬಂದವ್ ಗೈಸ್. ನನ್ನ ಅಕ್ಕಂದ್ ಇನ್ನ ಊಟಿ ವ್ಲಾಗ್ನಾಗ ಅದ. ಆಕ್ಚುಲಿ ನಾಳೆ ಇದು ಮೇಲ್ಕೋಟೆಗೆ ಹೋಗಾಕತ್ತೀವಿ. ಮೇ ಬಿ ಆ ವ್ಲಾಗ್ ಬೇರೆ ಮಾಡ್ತೀನಿ ಅನಿಸ್ತೈತೆ. ನಾನು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಇದ್ರೊಳಗೆ ಆ್ಯಡ್ ಮಾಡ್ತೀನಿ ನಾನು. ಸೊ ಏನೋ ಹೇಳಕ್ ಬಂದೆ ನಾನು. ಸೊ ನಾನು ಸ್ಫೂರ್ತಿಕ ಇಬ್ರು ಸೇರಿ ನಮ್ಮಮ್ಮಗ ನಾಳೆ ಫುಲ್ ಡೇ ಇರಿಟೇಟಿಂಗ್ ಮಾಡ್ತೀವಿ. ನಮ್ಮಮ್ಮಗ ಸೈಕ್ ಮಾಡ್ಬಿಡ್ತೀವಿ, ಜಗಳ ಮಾಡ್ತೀವಿ ಇಬ್ರು, ಫುಲ್ ಜಗಳ. ಈಗ ಮಾಡೋಣ ಕರೆ, ಈಗಾದ್ರೆ ಈಗ ಮಾಡ್ತೀವಿ, ಇಲ್ಲ ಆಮೇಲೆ ಅದೇ ಇರಿಟೇಟಿಂಗ್ ಅಮ್ಮ ಮಾಡಿನ ಮಾಡ್ತೀವಿ. ಸೊ ನಮ್ಮ ಭಾಳ ಇರಿಟೇಟ್ ಆಗ್ತಾಳೆ ಸ್ಫೂರ್ತಿಕ. ಏನ್ ಗೈಸ್ ನಮ್ಮ ಸ್ಫೂರ್ತಿಕ ನೋಡ್ರಿ, ಏನ್ ಹೆಲ್ಪ್ ಮಾಡೋಂಗಿಲ್ಲ ಗೈಸ್, ಸುಮ್ಮ ಕೊಂಡಿರ್ತಾಳ. ಐಫೋನ್ ಅನ್ನೋದು ತೆಗೆದು ಬಿಡ್ತೇನ ಈಗ, ಆಮೇಲೆ ನನ್ ಜೊತೆ ಏನು ಹೇಳಂಗ್ ನೋಡಿ. ಇಲ್ಲ ಏನ್ಲಿ ಸ್ಫೂರ್ತಿಕ ರೆಕಾರ್ಡ್ ಮಾಡಕತ್ರ ಏನ್ ನಿನ್ ನನ್ ವಾಯ್ಸ್ ಓವರ್ ಕೊಡ್ಬೇಕು ಇಡ್ಲೆಪ್ಪ. ಏನು ಗೆಸ್ಟ್ ಯಾವ ಜನ್ಮ ಕೊಡ್ತೀವಿ, ಅದು ಎಷ್ಟು ಹಳೆ ವಿಡಿಯೋ ಆಗಿದೆ ಕೀ ಕೊಡ್ತಿ ಮಮ್ಮಿ. ನೀ ಏನ್ಲೇ ಸ್ಫೂರ್ತಿ ಒಂದ್ ಸ್ವಲ್ಪ ಎಲ್ಲಾರ್ಗು ಮೆಮ್ಮಿ 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 ಅನ್ಕೊಂಡ ಮೆಮ್ಮಿ 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 ಅನ್ಕೊಂಡ. ನಾ ವಾಯ್ಸ್ ಓವರ್ ಕೊಡ್ಬೇಕಂತ ಹೇಳ್ತೀನಿ. ಈಡೀಗ ನಂದು ವಿಡಿಯೋ ಅಪ್ಲೋಡ್ ಮಾಡೋಣ. ಇಲ್ಲ ಏನ್ಲೇ ಅದು ಆ ವಿಡಿಯೋ ಹಳೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಹುಚ್ಚಿಡ್ದ ನಿನಗೆ. ನಾ ನಾಳೆನೂ ಓಕೆನಾ, ಮತ್ ನಾ ಬರುದಿಲ್ಲ ಎಲ್ಲೂ. ನಾಳೆ ಕ್ಯಾನ್ಸಲ್ ಮಾಡಿಸ್ಬಿಡ್ತೇನೆ ನೋಡಿ ನಿನ್ ಮೇಲ್ಕೊಡೆ. ನಿಂದ ಹಣೆ ಬರೋಣ ಇಷ್ಟ. ನೀ ಎಲ್ಲಿ ಹೊಂಟ್ರು ಇದ ಹಣೆ ಬರೋಣ. ಈಕಿಂದ ಇದ್ದ ಕೇಳೋದು ಗೈಸ್, ಎಲ್ಲಿ ಹೊಂಟ್ರು ಇದ ಹಣೆ ಬರ ಈಕಿಂದ. ಇಲ್ಲಪ್ಪ ಮಮ್ಮಿ. ಏ ಮಮ್ಮಿ ಮಮ್ಮಿ ಈಕಿಗೆ ಏನ್ ಸ್ವಾದ ಇಲ್ಲ. ನಾ ಊಟಿ ವ್ಲಾಗ್ ಹಾಕಿದ್ಮೇಲೆ ನಾ 3 ವ್ಲಾಗ್ ಹಾಕೇನಿ. ಇರ್ಲಿ ಈಗ ನಾ ಹಾಕ್ತೇನಿ. ಏನ್ ಅಸಹ್ಯ ಈಗ ಹಾಕ್ತಾರನ ಜನ, ಏನ್ ಅನ್ಕೋತಾರ ಈಕಿಗೆ ಟೈಮಿಂಗ್ ಸೆನ್ಸ್ ಬೇಡ, ಸುಮ್ನೆ ಬ್ಯಾಡ. ಈಕೇನ್ ದೊಡ್ಡ ನಾಟಕನ ಮಾಡ್ತಾಳೆ. ಎವ್ರಿ ಟೈಮ್ ಎಲ್ರು ಹೊಂಟ್ರ ಬರಂಗಿಲ್ಲ ಹಾಕ್ತೇನಿ. ಮಮ್ಮಿ ಹೇಳ್ಕೊಡು ಅಂತ ಹೇಳ. ಹಾ ಗೈಸ್ ನೋಡ್ರಿ ನಮ್ಮ ಅಮ್ಮನೂ ಹೇಳತ್ತಾಳ ಹೇಳ್ಕೊಡಕ್ಕೆ. ಈಗ ಎಷ್ಟ್ ದಿನಕ್ಕೊಂದ್ ಬ್ಲಾಗ್ ಹಾಕ್ತಾಳಂತ ನಾನು ತಿಳ್ಕೊಲಿ. ಹೇಳ್ಕೊಡ ಹೇಳ್ತಾಳಂತ ಹೇಳ್ಕೊಡಕ್ ಏನಿಲ್ಲ ಗೈಸ್. ನಾ ಹೇಳ್ಕೊಟ್ಟಿದ್ದೇನು ಹೇಳಂಗಿಲ್ಲ. ತನಗೆ ಏನ್ ಬೇಕಾದ ಹೇಳ್ತಾಳ. ಸುಳ್ಳ ನನಗ್ ಶ್ವೇತಿ. ಫೋನ್ ನಿಂದ ರೆಕಾರ್ಡ್ ಮಾಡ್ತಿ. ಹಾ, ಇವತ್ತೇನಾರ ವ್ಲಾಗ್ ಪೋಸ್ಟ್ ಆಗ್ಲಿಲ್ಲ ಅಂದ್ರೆ ಗೈಸ್ ಇಕ್ಕತ್ತೇನೋ ಅಂತಿಕೋರಿ
ಗೈಸ್ ನಮ್ಮ ಅಕ್ಕ ಗುಳ್ಳಿ ನಾಕ ನಾಳೆ ಹೋಗ್ತೀನಿ ನೋಡ್ ನಂಗೆ ಸುಮ್ಮನೆ ಆಗಂಗ ಮತ್ ಹೌದ್ರ ನಾ ಹೊಕ್ಕೆ ನೋಡ್ ನೀ ಬೇಕಂದ್ರ ನಾಳೆ ನಮ್ ಮೇಲ್ಕೋಟೆನೂ ಬರುದಿಲ್ಲ. ಲೇ ಮೇಲ್ಕೋಟೆ ಇಸ್ ವೆರಿ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಗೈಸ್. ನಾನಂತೂ ಅದು ಹೆಸರೇ ಹೋಗ್ಯ ನನ್ನ ಫೇವ್ರೆಟ್ ಪ್ಲೇಸ್ ಅದ. ನಾನು ಲಾಸ್ಟ್ ಟೈಮ್ ಮೇಲ್ಕೋಟೆಗೆ ಹೋದಾಗ ಒಂದ್ಸರಿ ರೆಕಾರ್ಡ್ ಮಾಡಿದ್ದೆ ವ್ಲಾಗ್, ಬಟ್ ಅದನ್ನು ಅಪ್ಲೋಡ ಮಾಡೋಕ್ಕಾಗಲಿಲ್ಲ. ಮೇ ಬಿ ಅದು ಎಡಿಟ್ ಮಾಡಲಿಲ್ಲೋ ಏನೋ ನಂಗೆ ಐಡಿಯಾ ಇಲ್ಲ. ಸೊ ಅವಾಗ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಟುಮಾರೋ ಅಲ್ಲಿ ಡೆಫಿನೆಟ್ಲಿ ವ್ಲಾಗ್ ಗೈಸ್. ಎಂತದ ವ್ಲಾಗ್ ಮಾಡ್ತೀನಿ ನಮ್ ಸ್ಫೂರ್ತಿಕ ನಾಳೆ ವ್ಲಾಗ್ ಮಾಡಿ ಶಿ ವಿಲ್ ಕಮ್ ಬ್ಯಾಕ್ ಗೈಸ್. ಬೇಡ ವ್ಲಾಗ್ ಮಾಡು, ಇಲ್ಲ ಎಡಿಟ್ ಮಾಡೋಣ. ಯಾಕಿ ನಮ್ಮವ್ವ ಅನ್ನಿಸ್ಕೊಂಡ್ಬೇಕಿ ಮಮ್ಮಿ ಮಮ್ಮಿ ಕೇಳಿಸ್ಕೊಂಡಿ ಖತರ್ನಾಕ. ಅಯ್ಯೋ ಅಮ್ಮ ಅನಿಸ್ಕೊಂಡ ಖತರ್ನಾಕ್ ಅಲ್ಲ, ಉಪಯೋಗ ಇಲ್ಲ ಅಂತಾಳ ಅಂದ್ಲ. ಉಪಯೋಗ ಇಲ್ದಿದ್ದಕ್ಕ ಈಗ ರೊಟ್ಟಿ ಹೊಡೆದ್ ಕೊಡತಾಳ ಗೈಸ್ ನಮ್ಮಮ್ಮ. ಪಾಪ ಬಿಸಿ ಬಿಸಿ ರೊಟ್ಟಿ. ನೀನ್ ತಿನ್ನುದಿಲ್ಲ ನಾ ಒಬ್ಬಕ್ಕೆ ನೋಡ್ರಿ ಗೈಸ್, ಎಲ್ಲಾರು ಹೇಳ್ತೀರಿ ನಿನ್ ಅಕ್ಕ ಇನ್ನೋಸೆಂಟ್ ಅಂತ ಹೇಳಿ. ಬಟ್ ನಮ್ಮ ಅಕ್ಕ ತಾಯಿಗ್ ಅಲ್ಲ ನಾನ್ ಬೆಂಗ್ಳೂರ್ ಫ್ರೆಂಡ್ಸಿಗೆ ಗೊತ್ತಿಲ್ಲಲ್ಲ, ನಮ್ ಊರವ್ರಿಗೆ ಎಲ್ಲಾರ್ಗು ಗೊತ್ತೈತಿ ಎಷ್ಟ್ ಜೋರ್ ಅದಾಳ ಅಂತ ಇಡೀ ಓಣಿನ ಅಳ್ಳಾಡ್ಸ್ತಾಳ. ಬಟ್ ಬೆಂಗ್ಳೂರ್ನವ್ರು ನನ್ ಫ್ರೆಂಡ್ಸ್ ಹೇಳ್ತಿರ್ತೀರಿ ನಿಮ್ ಅಕ್ಕ ಇನ್ನೋಸೆಂಟ್ ನೀ ಜೋರದಿ ಅಂತ. ಬಟ್ ನೋಡ್ರಿ ತಾಯಿಗ ಮಾತಾಡೋ ಮಾತುಗಳು ಇವೆ. ನೈಟ್ ಔಟ್ ನಿಮ್ ಮಮ್ಮಿ ನೈಟ್ ಔಟ್ ಬಿಡ್ತಾಳೆ. ಹಿಂಗ ಮೊನ್ನೆ ಒಂದಿನ ಲೇಟ್ ಆಗಿ ಬಂದ್ರನ ಎಲ್ಲದಿರಿ 10 ಗಂಟೆ ಆಗೈತ್ ಗೈಸ್ ಲೈಟ್ ಅಂದ್ರು. ಇವತ್ತು ಬೆಳಿಗ್ಗೆ ಹೋಗಿ ಈಗೀಗ ನಾನು ಎವ್ರಿ ಟೈಮ್ ನಾ ಬೆಳಗ್ಗೆ 5 ಗಂಟೆಗೆ ಎದ್ದು 5:15ಗೆಲ್ಲ ಜುಂಬಾ ಜಿಮ್ ಎಲ್ಲ ಮುಗಿಸ್ಕೊಂಡ್ ಬರ್ತಿದ್ದೆ. ಬಾಮಿಟ್ಟ ಹೋಗೋರದಾರ ನಮ್ ಊರವ್ರನ್ನ ಬರುದಿಲ್ಲ. ಈಗ ನೋಡಿ ಮಮ್ಮಿ ಏನ್ ನಾಟಕ ಮಾಡೋದಾಳಿಕಿ. ಹಲೋ ಸೊ ಸೊಕಾಶ್ ಮಾತಾಡ್ಲಿ. ಸೊ ನಾನು ಅದ ಹೋಗ್ತೀನಲ್ಲ ನಮ್ಮಮ್ಮ ಐಕಿ ನಾ ಹೋಗ್ತೇನೆ ಇವತ್ತು ಎಬಿಶ್ ಹೋಗ್ಲಿ ನೀ ಜುಂಬಾ ಹೋಗ್ಬೇಕಾರ ಅಂತಂದ್ಲೆ. ನಂದು ಇವತ್ತು 6 ಗಂಟೆಗೆ ಐತಿ ಜುಂಬಾ. ಸೊ ನಾ ಆಕಿಗೆ ಎಬಿಶಿ ಹೋಗೋಣ ಅನ್ಕೊಂಡೆ. ನಮ್ಮಮ್ಮ ವಾಕಿಂಗು ಬೇಡ ಏನು ಬೇಡ, ನೀ ಹೋಗ್ಬೇಕಾರ ನಿಮ್ ಬೆಂಗ್ಳೂರ್ ಐತಿ ಈಕಿ ಬೇಡ ಅಂತ ಹೇಳಂತ ಮಲಗಿಸ್ಕೊಂಡಿದ್ಲಿ ಈಕಿಗೆ. ಸೊ ಅದ ಹೇಳತ್ತಾಳ. ಮೊನ್ನೆ ಒಂದಿನ ಗುರು ಫೋನ್ ತಗೊಳ್ಳೋ ಸಂಬಂಧ 10 ಗಂಟೆಗೆ ಬಂದಿವಿ ಗೈಸ್. ಅದು ಏನೋ ಆಗ್ಲೇ ಇಲ್ಲ ಅವತ್ತೇನು. ಸೊ ನೆನ್ನೆ ತಗೊಂಡ್ವಿ. ಅವತ್ತ ನಮ್ಮಮ್ಮ ಸರಿ ಫೋನ್ ಹಚ್ಚಾಳ, ಇನ್ನು ನೈಟ್ ಔಟ್ ಹೊಕ್ಕಾಳ ಅಂತ. ನೈಟ್ ಔಟ್ ಮಗ ನೋಡ್ರಿ. ಅವ್ರ ಊರವ್ರಕಿನ್ ಫ್ರೆಂಡ್ಸ್ ಎಲ್ಲ ಫೋನ್ ಹಚ್ಚಿ, ಐ ಮೀನ್ ನಮ್ಮ ಊರವ್ರ ಫ್ರೆಂಡ್ಸ್ ಎಲ್ಲ ಫೋನ್ ಹಚ್ಚಿ ಕರಾಕತ್ತಾರ ಬಾಬಾ ಅಂತ. ಬಂದೇನ್ಲೇ ಅಷ್ಟ ಗೈಸ್ ನಮ್ಮಮ್ಮ ರೊಟ್ಟಿ ಮಾಡಾಕತ್ತಾಳು, ಬಿಸಿ ಬಿಸಿ ರೊಟ್ಟಿ ಇನ್ ಬ್ಯಾಂಗಲ್. 8 ದಿನ ಆತ್ನ ಗೈಸ್ ನೋಡ್ರಿ, ನಮ್ಮಮ್ಮ ಇಸ್ ಡೂಯಿಂಗ್ ರೊಟ್ಟಿನ ನಮ್ಮ ಬೆಂಗಳೂರು. ಸೂಪರ್ ಹ್ಯಾಪಿ ಗೈಸ್. ರೊಟ್ಟಿ ಬಡಾಕತ್ತಾಳ ನಮ್ಮಮ್ಮ. ರೊಟ್ಟಿ ಜೊತೆ ಏನಮ್ಮ? ಮೆಂತೆ ಪಲ್ಲೆ. ಈ ಕಡೆ ತಿರುಗಿ ಹೇಳಮ್ಮ, ಬೆನ್ ತೋರಿಸಿ ಹೋಗಿ. ರೊಟ್ಟಿ ಜೋಡಿ ಮೆಂತೆ ಪಲ್ಲೆ. ಮೆಂತೆ ಪಲ್ಲೆ ಇಸ್ ನಮ್ಮೆಲ್ಲರದು ಫೇವ್ರೇಟ್ ಗೈಸ್. ಸೊ ರೊಟ್ಟಿ ಜೊತೆಗೆ ಮೆಂತೆ ಪಲ್ಲೆ. ಪ್ಲೀಸ್ ಡೋಂಟ್ ಮೈಂಡ್ ದಿಸ್. ಎಲ್ಲ ಕಡೆ ಹಿಡ್ಕೊಂಡು ಹೇಳ್ತೀನಿ. ಸೊ ಯಾರ ಕಾಲ್ ಮಾಡ್ಯಾರ ಹೂಮ್ ಐ ಡೋಂಟ್ ಲೈಕ್. ಅದೇ ನಾ ಇಷ್ಟ ಇಲ್ಲ ಗೈಸ್. ನಮ್ ಫೋನ್ ಎಲ್ಲ ಎತ್ತಂಗಿಲ್ಲ ಅಂದ್ಮೇಲೆ ನಮಗೆ ಅವ್ರು ಸೇರಂಗಿರ ಗೈಸ್. ತೋರಿಸ್ತೀನಿ ಏನ. ಹಾಯ್ ಹೇಳ್ರಿ. ಆರಾಮಿಲ್ಲ ಅಂದ್ ಗೈಸ್ ದವಾಖಾನೆ. ಆಕಿ ಎಷ್ಟು ಗಂಟೆ ಅಕ್ಕ ಮಮ್ಮಿ ಹೇಳಾಕಿ ನಂಗೆ ಹಂಗೆಲ್ಲ ಸೇರಂಗಿಲ್ಲ. ಮಾತಾಡತ್ತೀನಿ ನಾ ಹಿಂಗೆಲ್ಲ ಮಾಡಿದ್ರೆ ಸೇರ್ತೈತೇನ? ಒಂದೇ ಸರಿ ಮಾಡ್ತೇನೆ ಅಂದೆ ನಾನು. ಈಕಿ ಹರಟ ಆಕಿ ಪ್ರೀತಿ ಮಾಡಕ ಕುಟು ಕಾಟು ಮಾಡ್ತಾಳ. ನೋಡ್ ಮಮ್ಮಿ ಅಂತ ಚೀರ್ತಾಳ. ಅಣ್ಣವ್ರದಾಗ ಚೀರ್ದಂಗಿ ಅಳವರ್ ಮನಿ ಕೂಶ್ ಬಂಗಾಡಿ ಸರ್ಲಿ ನಮ್ಮಮ್ಮಗೆ ಇರಿಟೇಟ್ ಮಾಡಕ್ಕೆ ಟ್ರೈ ಮಾಡತ್ತಿದ್ವಿ ಗೈಸ್. ಬಟ್ ಸ್ಫೂರ್ತಿಕ ಜಲ್ದಿ ಇರಿಟೇಟ್ ಆಕ್ಕಳ, ಆಕಿನ ಇರಿಟೇಟ್ ಆಗತ್ತಿದ್ಲ. ಹಂಗೆ ಎಲ್ಲರೂ ಊಟ ಮಾಡ್ಕೊಂಡು ಗ್ರೌಂಡಿಗೆ ಹೋಗಿದ್ವಿ. ನಮ್ಮ ಮನೆ ಮುಂದೆ ಐತಿ ಗ್ರೌಂಡ್. ಈಗ ಅಪ್ಲೋಡ್ ಮಾಡಿದೆ ನಾನು, ಅಮ್ಮ, ಸ್ಫೂರ್ತಿಕ ಅವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ. ಇಲ್ಲಿ ನೆನ್ನೆ ಹೇಳಿದ್ನಲ್ಲ, ನೆನ್ನೆ ಬರೋಕ್ಕಾಗಿರಲಿಲ್ಲ, ಅದಕ್ಕೆ ಈಗ ಬಂದೀವಿ. ಮಾವಿನಕಾಯಿ ಉತ್ಸವ ಅಂತ ಹೇಳಿ. ಸೊ ಹಂಗ ಹೋಗಿ ನೋಡ್ಕೊಂಡು ಹೋಗೋಣ ಬಂದೀವಿ. ನೋಡಿ ಸುಮ್ ವಾಕ್ ಮಾಡ್ಕೊಂಡು ಹೋಗೋದಷ್ಟೇ.
ಈಗ ತಗೊಳ್ಳೋ ಮೂರು ಅದು ಅದಕ್ಕೆ ಸೋಪ್ ಇರ್ತದಲ್ಲ ಅಲ್ಲೇ ಹೊರಗೆ ಇರ್ಲಿ ಅದು ಬ್ಯಾಡ ಇದನ್ನು ತಗೊಳ್ಳಿ ಇದ್ರಾಗ ಯಾವ್ದೊಂದು ಚಲೋ ಎಷ್ಟಿದು 20 ಇದು 120 ಅದಕ್ಕೆ ಅದೊರ್ದು ಇದೆ ಅಲ್ಲಿ 30 ಗೈಸ್ ನಾ ಇಂಥ ಜಗಕ್ಕೆಲ್ಲ ಎಂಟರ್ಟೈನ್ ಮಾಡಂಗಿಲ್ಲ ಬಟ್ ಈ ಸರಿ ಏನಾತೋ ಗೊತ್ತಿಲ್ಲ. ನಾ ಯೂಶ್ವಲಿ ಜಾತ್ರೆಗೆ ಹೋದರೂ ನಮ್ಮಮ್ಮ ತೊಗೋ ಅಂದ್ರೆ ತೊಗೋತೀನಿ, ಇಲ್ಲಂತಂದ್ರೆ ನಾನು ಜಾಸ್ತಿ ತೊಗೊಳಕ್ಕೆ ನಾನು ಇಷ್ಟಪಡಂಗಿಲ್ಲ. ಹಂಗೆ ನಾನು ಈಗೂ ಏನು ತೊಗೋಬಾರ್ದು ಅಂತೇಳಿ ಬಂದಿದ್ದೆ, ಬಟ್ ಏನಾತಂತೇಳಿ ಗೊತ್ತಿಲ್ಲ. ಅಷ್ಟು ತೊಗೊಂಡೇವಿ, ಅದು ತೊಗೋ ಇದು ತೊಗೋ ಇದಿಲ್ಲ ಅದಿಲ್ಲ ಅಂತ ಹೇಳಂದೆ. ಓಡ್ ಬರಾಕತ್ತೇವ ಅಲ್ಲಿಂದ ಎಷ್ಟು ತಗೊಂಡು ಐಟಮ್ ತಗೊಂಡಿವಿ ಗೈಸ್, ಒಂದೊಂದು ಅನ್ಕೊ ಚಲೋದಾವ್ ಇಲ್ಲಿ ನೋಡ ಅಡಿಗೆ ಮನಿ ಕಸ ತುಂಬಕೊಂಡ್ ಮರಾಠ ಏನಿಲ್ಲ ಅನ್ಕೋತ ನಮ್ಮ ಅಕ್ಕ 600 ರೂಪಾಯಿ ಬಿಲ್ ಮಾಡಿ ನನ್ನ ಮನಿ ಬಾಳೆ 600 ರೂಪಾಯಿ ಬಿಲ್ ಮಾಡ್ಸಾಳ ನನ್ ಕಡೆ. ಈ ಟಿಶ್ಯೂ ನೋಡ್ರಿ ಗೈಸ್ ಎಷ್ಟು ಕ್ಯೂಟ್ ಅದ, ಎಷ್ಟು ಸಾಮಾನು ತಂದ್ವಿ. ಇವ ನೋಡ್ರಿ ಜಿಗಾರ್ ತಂದಿದ್ದು, ಇವನ್ ಸ್ವಲ್ಪ ಕಾಸ್ಟ್ಲಿ ಬಿದ್ದು. ನಾನ್ ನೋಡ್ತೀನಿ 20 ರೂಪಾಯಿ ಒಂದು ಕ್ಲಿಪ್ ತಗೊಂಡಿದ್ದಿಲ್ಲ. ಇದನ್ನ ತಿಂತಿದ್ವಿ, ಅದಕ್ಕೆ ಇದು ನಮ್ಮ ನೆನಪಿಗೆ ಅಂತ ತಗೊಂಬಂದೆ. ಅಕ್ಕಗಳಿಬ್ರು ವಾಕಿಂಗ್ ಹೋಗಿ ಬಂದು ಸುಸ್ತಾಗಿ ಕುಂತ. ನಮ್ಮ ಅಕ್ಕ ನೋಡ್ರಿ ನನ್ ಬುದ್ದು ಬಂಗಾರಿ. ಬಂದ್ ಮಾಡ್ರೆ ವಿಡಿಯೋನ ಹೇಳ್ಬೇಕಿಲ್ಲೇ. ಅಷ್ಟೇ.